ಅಂಬರೀಷ್ ಸರ್ ಅಂತೂ ಇದ್ದಾಗ ಇಂಡಸ್ಟ್ರಿನಲ್ಲಿ ಯಾವುದೇ ರೀತಿಯಂಥ ಕಲಾವಿದ್ರ ಮಧ್ಯೆ ಆಗಿರ್ಬೋದು, ಯಾರದೇ ಮಧ್ಯೆ ಆಗಿರ್ಬೋದು, ಜಗಳ ಆಗೋದಕ್ಕೆ ಬಿಡ್ತಾ ಇರಲಿಲ್ಲ, ಕೂರಿಸಿ ಸಾರ್ಟ್ ಔಟ್ ಮಾಡ್ತಾಯಿದ್ರು. ಅದೇ ರೀತಿಯಲ್ಲಿ ಇತ್ತೀಚೆಗೆ ಒಂದು ಕಾಂಟ್ರವರ್ಸಿ ಅನ್ನೋದಕ್ಕೆ ಹೇಳೋಕ್ಕೆ ಇಷ್ಟಪಡೋದಿಲ್ಲ, ನಾನು ಒಂದು ವಿಷಯ ಓಡಾಡ್ತಾ ಇದೆ. ಸೊ ಅದ್ರ ಬಗ್ಗೆ ಬೀಂಗ್ ಅ ಬ್ರದರ್ ಆಗಿ ಅಭಿಷೇಕ್ ಅವರು ಏನು ಹೇಳಕ್ಕೆ ಇಷ್ಟಪಡ್ತಾರೆ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕೆಂದರೆ ಅಭಿಷೇಕ್ ಅವರಿಗೆ ಇಂಡಸ್ಟ್ರಿನಲ್ಲಿ ಎಲ್ಲರೂ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ. ಯಾಕಂದ್ರೆ ಎಲ್ಲರ ಜೊತೆನಲ್ಲೂ ಬ್ರದರ್ ಆಗಿದ್ದೀರಾ ನೀವು. ಹಲವಾರು ಕಾಂಟ್ರವರ್ಸಿಗಳು ನಡೀತಾ ಇರುತ್ತೆ. ಆದ್ರೆ ರೀಸೆಂಟ್ ಕಾಂಟ್ರವರ್ಸಿ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ದರ್ಶನ್ ಅವ್ರಿಗೂ ನೀವು ತುಂಬಾ ಚೆನ್ನಾಗಿದ್ದೀರಾ, ಧ್ರುವ ಅವ್ರಿಗೂ ನೀವು ಚೆನ್ನಾಗಿದ್ದೀರಾ. ಇಬ್ರು ಮಧ್ಯೆ ಮುನಿಸಿದೆ ಅಂತ ಹೇಳಿ ನಾವು ಯಾರು ಹೇಳ್ತಾ ಇಲ್ಲ. ಯಾವುದೋ ಒಂದಿಷ್ಟು ವಿಷಯದಲ್ಲಿ ಒಂದು ಕ್ಲಾಶ್, ಯಾವುದೋ ಒಂದು ಸ್ಪಾರ್ಕ್ ಆಗಿರ್ಬೋದು, ಅದು ಥರ್ಡ್ ಪರ್ಸನ್ ಯಾರೋ ಹೇಳಿ ಮಾಡಿರುವಂಥ ಸ್ಪಾರ್ಕ್ ಆಗಿರ್ಬೋದು. ಧ್ರುವ ಅವರು ಇತ್ತೀಚೆಗೆ ಅವರ ಬರ್ತಡೇ ದಿನ ಹೇಳಿದ್ರು, ನಂದು ಒಂದು 3 ಪ್ರಶ್ನೆ ಇದೆ, ನಾನು ದರ್ಶನ್ ಅವ್ರಿಗೆ ಕೇಳಬೇಕು ಅಂತಿದ್ದೀನಿ ಅಂತ ಹೇಳಂದ್ರು. ಸೊ ಈ ವಿಚಾರವಾಗಿ ಅಭಿಷೇಕ್ ಅಂಬರೀಷ್ ಅವರು ಆಸ್ ಅ ಬ್ರದರ್ ಆಗಿ ಇಬ್ರಿಗೂ ಪರಿಚಯ ಇರೋದ್ರಿಂದ ನನಗೆ ಎಲ್ಲರೂ ಪರಿಚಯ, ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ. ಏನಕ್ಕೆ ತಂದೆಯವರು ಜಗಳ ಅವ್ರಿಗೆ ಬಂದು ಕೇಳೋದು ತಪ್ಪಾಗುತ್ತೆ. ಓಕೆ, ನಾವಿಬ್ಬರೇ ಕೂತ್ಕೊಂಡು ಮಾತಾಡ್ಬೇಕು. ಈಗ ನಾನು ನೋಡಿಲ್ಲ, ನೀವು ಹೇಳ್ತಾ ಇದ್ದೀರಾ ಧ್ರುವ ಏನೋ ಏನೇ ಇದ್ರು ಅವ್ರವ್ರು ಮಾತಾಡ್ಕೊಳ್ಳಿ ಅಷ್ಟೇ. ಓಕೆ, ಅದಕ್ಕೆ ನಾನೇನು ಐ ವಿಶ್ ದೆಮ್ ಬೋತ್ ವೆಲ್, ಇಬ್ರಿಗೂ ವೆಲ್ ವಿಷಯ. ಹೌದು, ಇಬ್ರು ಒಳ್ಳೇದಾಗ್ಲಿ. ಇಬ್ರು ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ಸಾಧನೆ ಮಾಡಿದ್ದಾರೆ. ಧ್ರುವ ಇನ್ನೂ ಬೆಳೀತಾ ಬರ್ತಾವ್ರೆ. ಈಸ್ ಮೈ ಏಜ್, ವೆರಿ ಕ್ಲೋಸ್ ಇನ್ ಏಜ್. ನಾನು ಈಗಲ್ಲ ಹಲವಾರು ವರ್ಷದಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ವಾಯುಪುತ್ರ ಟೈಮಿಂದ ನನಗೆ ಧ್ರುವ ಪರಿಚಯ. ಯಾವಾಗ ಚಿರು, ಹೌದು, ಅವ್ರ ಫಸ್ಟ್ ಫಿಲಮ್ ಅಲ್ಲಿ ಚಿರು ಅವ್ರ ತಂದೆ ಕ್ಯಾರೆಕ್ಟರ್ನ ಅಂಬರೀಷ್ ಅವ್ರು ಮಾಡ್ತಾ ಇದ್ರು. ಬಟ್ ಇಲ್ಲಿವರೆಗೂ ಧ್ರುವ ಈ ವಿಚಾರ ನನ್ನ ಹತ್ರ ಮಾತಾಡಿಲ್ಲ, ಸರು ನನ್ನ ಹತ್ರ ಇದು ಮಾತಾಡಿಲ್ಲ. ಸೊ ಅದು ಏನೇ ಇದ್ರು ಐ ಡೋಂಟ್ ನೋ, ಅದು ನೀವು ಕ್ರಿಯೇಟ್ ಮಾಡ್ತಿದ್ದೀರೋ ಇದೆಯೋ. ಇಲ್ಲ ಆಕ್ಚುಲಿ ಧ್ರುವ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಲೈಕ್ ಅಂದ್ರೆ ಅವರು ಜಗಳ ಆಗಿದೆ ಅಂತ ಹೇಳಿಲ್ಲ, ನಮ್ಮಿಬ್ರು ಮಧ್ಯೆ ತಂದು ಹಾಕಿದ್ದಾರೆ ಅನ್ನೋ ಒಂದು ದೊಡ್ಡದೇನಿಲ್ಲ. ಒಂದು ಏನಂದ್ರೆ ಒಂದು ಗ್ರೂಪು, ಒಂದು ಇಂಡಸ್ಟ್ರಿ, ಒಂದು ಗುಂಪು ಅಂತ ಇದ್ದಾಗ ಇವೆಲ್ಲ ಸಹಜ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಸರಿ ಹೋಗುತ್ತೆ. ಎಲ್ಲಿ ದೊಡ್ಡದಾಗತ್ತೆ ಗೊತ್ತಾ, ಪದೇ ಈ ಪ್ರಶ್ನೆನ ಕೇಳಿ ಪದೇ ಯೂಟ್ಯೂಬ್ಗಳಲ್ಲಿ ಹಾಕಿ ಅಭಿಮಾನಿಗಳ ನಡುವೆ ಜಗಳಗಳು ತಂದಿಟ್ಟು ಅಲ್ಲಿ ನಿಮ್ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಫ್ಯಾನ್ ವಾರ್ ಸ್ಟಾರ್ಟ್ ಮಾಡಿ ನಿಮ್ಮಂತ ಹಲವಾರು ಜನ ನಿಮ್ ಸ್ನೇಹಿತರಾಗಿದ್ದೀರಲ್ಲ, ಅದನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಸಮಸ್ಯೆ ಜಲ್ದಿ ಪರಿಹಾರ ಆಗುತ್ತೆ. ಯಾವುದೇ ಇರ್ಲಿ. ಏನಕ್ಕೆ ಈ ವಿಷಯ ಕೇಳಿದೆ ಅಂದ್ರೆ, ಕನ್ನಡ ಇಂಡಸ್ಟ್ರಿ ಒಂದು ಕುಟುಂಬ ಅಂತ ನಾವು ಹೇಳ್ತೀವಿ. ಕುಟುಂಬದಲ್ಲಿ ಎಲ್ಲರೂ ಖುಷಿಯಾಗಿರ್ಬೇಕು, ಖುಷಿಯಾಗಿದ್ದಾರೆ ಅನ್ನೋದು ನಮ್ಗೆ ಗೊತ್ತು. ಕುಟುಂಬ ಅಂದ್ಮೇಲೆ ಅಣ್ಣ ತಮ್ಮಂದಿರ ಮಧ್ಯೆ ಜಗಳಗಳು ನಡೀತವೆ, ಸಹಜ ತಾನೆ. ಹೌದು, ನಮ್ಗೆ ಹಿರಿಯರು ನಮಗೆ ಹೊಡೆದಿರೋ ಘಟನೆಗಳು ಉಂಟು, ಬೈದಿರೋ ಘಟನೆಗಳು ಉಂಟು. ಯಾವಾಗ ದೊಡ್ಡದಾಗತ್ತೆ ಅಂದ್ರೆ ಈ ಕ್ಯಾಮ್ರಾಗಳು ಮುಂದೆ ಬಂದ್ಬಿಟ್ಟು ಈ ಪ್ರಶ್ನೆಗಳು ಬಂದಾಗ ಡೋಂಟ್ ಫೀಲ್ ಬ್ಯಾಡ್. ಫ್ಯಾಕ್ಟ್ ಸರ್, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಏನಕ್ಕೆ ಅಂದ್ರೆ ಏನಾಗುತ್ತೆ, ಮನೆ ಒಳಗೆ ಜಗಳ ನಡೆದಾಗ ಯಾರಿಗೂ ಏನು ಗೊತ್ತಾಗಲ್ಲ. ಮನೇಲಿ ನಡೀತಾ ಇದ್ದ ಜಗಳ ಬಂದು ಬೀದಿಲಿ ಮಾತಾಡಿದ್ರೆ ದೊಡ್ಡದಾಗ ಹೋಗುತ್ತೆ. ಯಾಕಂದ್ರೆ 4 ಜನ ಮಾತಾಡೋಕೆ ಶುರು ಮಾಡ್ತಾರೆ. ಹೌದು, ಅಷ್ಟೇ. 4 ಜನ ಮಾತಾಡುವಂತ 4 ಜನ ಕೂಡ ಇರೋದನ್ನ ಮಾತಾಡೋ, ಇಲ್ಲ ಇಲ್ದೇ ಇರೋದನ್ನ ಹೇಳ್ತಾ ಇರ್ತಾರೆ. ಸೇರಿಸ್ಬಿಟ್ಟು ಹೌದು, ಅವ್ರದ್ದು ಒಂದು ಪ್ಲಸ್ ಮೈನಸ್ ಆಡಿಂಗು, ಮಿರ್ಚಿ ಮಸಾಲಗಳು ಹಾಕೊಂಡು ಮಾತಾಡಿದಾಗ ಇವೆಲ್ಲ ದೊಡ್ಡದಾಗ್ತಾ ಹೋಗುತ್ತೆ. ಏನಿಲ್ಲ, ನಾವೆಲ್ಲ ಕನ್ನಡ ಚಿತ್ರರಂಗದಲ್ಲಿ ಒಂದು ಕುಟುಂಬನಾಗೆ ಇದು, ಕುಟುಂಬ ತರನೇ ಇದೀವಿ ನಾವೆಲ್ಲ. ವಿಲ್ ಆಲ್ ಬಿ ಒನ್. ಅಲ್ಲಿ ಏನೋ ಸ್ವಲ್ಪ ಅಸಮಾಧಾನಗಳು ಏನಾದ್ರು ಇದ್ರೆ ಕೂಡ ಸರಿ ಹೋಗುತ್ತೆ. ಅದನ್ನ ದೊಡ್ಡದಾಗಿ ಮಾಡಕ್ ಹೋಗ್ಬೇಡಿ ಅಂತ ನಾನು ನಿಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರು, ನಿಮ್ಮ ಕಾಲೇಜ್ಗೆಲ್ಲ ರಿಕ್ವೆಸ್ಟ್ ಮಾಡ್ಕೊತೀನಿ. SS TV, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.